దగ్గర ಮುಂದಿರ್ತದೆ ಅಂತ ನೀವೊಬ್ಬ ರವಿ ಅವರು ಈ ದೇಶಕ್ಕೆ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಆ ಸಂವಿಧಾನ ನಮ್ಮ ದೇಶದ ಎಲ್ಲ ಜಾತಿ ಧರ್ಮಗಳಿಗಿಂತ ಮೇಲಿರುವುದು. ಅದು ಈ ದೇಶದ ಜನರ ಉಸಿರು. ಅದನ್ನ ಪಾಲನೆ ಮಾಡಬೇಕಾದದ್ದು ಈ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿ. ನಮ್ಮನ್ನ ಆಳುವವರು ಈ ಸಂವಿಧಾನದ ಹೆಸರಿನಲ್ಲಿಯೇ ಅವರು ಅಧಿಕಾರವನ್ನ ಈ ದೇಶದಲ್ಲಿ ನಡೆಸ್ತಾ ಇದ್ದಾರೆ. ಆದ್ರೆ ವಸ್ತುಸ್ಥಿತಿ ಏನಾಗಿದೆ? ಮಲ್ಲಿಕಾರ್ಜುನ ಖಾರ್ಗೆ ಅಂತವರು ಭಾಷಣ ಮಾಡಿದ ಜಾಗವನ್ನ ಒಬ್ಬ ಅಸ್ಪೃಶ್ಯ ಭಾಷಣ ಮಾಡ್ದ ಅಂತ ಹೇಳಿ ಆ ನೆಲವನ್ನ ಗಂಗಾಜಲ ಹಾಕಿ ಹೊಡಿತಾರೆ. ಇದು ಎಂತ ಅಪಮಾನ! ಕೇವಲ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಾಡಿದ ಅಪಮಾನ ಮಾತ್ರ ಅಲ್ಲ, ಅದು ಸಂವಿಧಾನಕ್ಕೆ ಮಾಡಿದ ಅಪಮಾನ. ಈ ದೇಶದ ದಲಿತ ಸಮುದಾಯಕ್ಕೆ ಮಾಡಿದಂತ ಅಪಮಾನ ಇದು. ಈ ರೀತಿಯ ಅಪಮಾನವನ್ನ ಇಡೀ ದಲಿತ ಸಮುದಾಯಕ್ಕೆ ಮಾಡಿದಂತಹ ಈ ಬಿಜೆಪಿ ಮತ್ತು RSS ನ ಬೆಂಬಲಿತ ಜನರು, ಅವರು ಈ ದೇಶದ ನಿಜವಾದ ದೇಶದ್ರೋಹಿಗಳು. ಒಂದು ಸಂವಿಧಾನವನ್ನು ವಿರೋಧ ಮಾಡುವಂತವರು, ಸಂವಿಧಾನದ ಹೆಸರಿನಲ್ಲಿ ಆಡಳಿತ ನಡೆಸುವವರು ದಲಿತ ಸಮುದಾಯಕ್ಕೆ ಮಾಡಿದ ಈ ಅಪಮಾನ ಅದು ಸಂವಿಧಾನ ವಿರೋಧಿ ದೇಶದ್ರೋಹಿ ಕೃತ್ಯ ಆಗಿದೆ. ಆದ್ರಿಂದ ನಾವು ಒತ್ತಾಯ ಮಾಡ್ತೀವಿ. ಯಾರಿಗೆ ಒತ್ತಾಯ ಮಾಡುವುದು? ಈ ದೇಶವನ್ನು ಆಳುವವರೇ ಕೋಮುವಾದಿಗಳಾಗಿದ್ದಾರೆ. ನಮಗೆ ಯಾರಿಗೆ ಮನವಿ ಕೊಡಬೇಕು, ಯಾರಿಗೆ ಒತ್ತಾಯ ಮಾಡಬೇಕು ಅನ್ನೋದೇ ಪ್ರಶ್ನೆ ಆಗಿದೆ. ಈ ದೇಶದಲ್ಲಿ ಜಾಗೃತಿ ಮೂಡಿಸೋದು ಒಂದೇ ಅನಿವಾರ್ಯವಾಗಿ ಉಳಿದಿರೋ ಮಾರ್ಗ. ಜನ ಪ್ರತಿಭಟಿಸಬೇಕು, ಜನ ಎದ್ದೇಳಬೇಕು. ಜನರ ಆಕ್ರೋಶವನ್ನು ಎದುರಿಸದೆ ಈ ರೀತಿಯ ಶಕ್ತಿಗಳು ಅವು ಬಗ್ಗು ಬಡಿಯುವಂತಾಗಬೇಕು. ಆದ್ರಿಂದ ಇವತ್ತು ಈ ಜನರನ್ನ ಯಾರು ಈ ದೇಶದಲ್ಲಿ ಒಬ್ಬ ದಲಿತ ತುಳಿದಂತ ಜಾಗವನ್ನ ಅದು ಅಪವಿತ್ರವಾಯಿತು ಅಂತ ಹೇಳಿ ಭಾವಿಸಿ ಅದನ್ನ ತೊಳೆಯೋದಕ್ಕೆ ಹೋಗ್ತಾರೋ ಅವರು ದೇಶದ್ರೋಹಿಗಳು. ಈ ದೇಶದಲ್ಲಿ ನಾವು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಕಾಪಾಡೋದಕ್ಕೆ ಜನಜಾಗೃತಿ ಮಾಡಬೇಕು. ದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಮಹಿಳೆಯರ ಪರವಾಗಿ ಅವರನ್ನೆಲ್ಲ ಒಗ್ಗೂಡಿಸಿಕೊಂಡು ಹೋಗುವಂತ ಒಂದು ಪ್ರಬಲ ಸಂಘಟನೆಯಾಗಿ ಕಾಂಗ್ರೆಸ್ ಬೆಳಿಬೇಕು. ಅದಿಲ್ಲದೆ ಹೋದ್ರೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಈ ದೇಶದಲ್ಲಿ ಈ ಎಲ್ಲ ಸಮುದಾಯಗಳನ್ನ ಒಟ್ಟಿಗೆ ತೆಗೆದುಕೊಂಡು ಸರ್ವಧರ್ಮ ಸಮಭಾವದಲ್ಲಿ ಎಲ್ಲ ಜನಾಂಗಗಳಿಗೂ ಸಮಾನವಾದ ಹಕ್ಕುಗಳನ್ನು ಕೊಟ್ಟು ಅವರನ್ನು ಗೌರವಿಸಿ ಅವರು ಗೌರವದಿಂದ ಬದುಕುವಂತೆ ಮಾಡಲು, ಭದ್ರತೆಯಿಂದ ಬದುಕಲು ಮಾಡಲು ಕಾಂಗ್ರೆಸ್ ಸಂಘಟನೆ ಒಂದೇ ಒಂದು ಈ ದೇಶದ ದಾರಿ. ಅದನ್ನ ಕಟ್ಟೋಣ, ಬೆಳೆಸೋಣ. ಈ ಶಕ್ತಿಗಳನ್ನ ಕೊಟ್ಟು ಹಿಡಿಯೋದಕ್ಕೆ ಬೇಕಾದಂತಹ ಶಕ್ತಿಯನ್ನು ನಾವು ಬೆಳೆಸೋಣ ಅಂತ ಹೇಳಿ ಹೇಳ್ತಾ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಾಡಿದ ಅಪಮಾನ ಈ ದೇಶದ ದಲಿತರಿಗೆ ಮಾಡಿದ ಅಪಮಾನ ಅನ್ನೋದನ್ನ ಊರಲ್ಲಿ ಹೋಗಿ ಹೇಳ್ಬೇಕಾಗುತ್ತೆ. ಊರಲ್ಲಿ ಪ್ರತಿ ದಲಿತರ ಕೇರಿಗಳಲ್ಲಿ ಹೋಗಿ ಇದನ್ನ ಅವರನ್ನ ಜಾಗೃತಿಗೊಳಿಸಬೇಕಾಗುತ್ತೆ. ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಕರ್ತವ್ಯ ಆಗಬೇಕು. ಕೇವಲ ಇವತ್ತು ಒಂದು ಮನವಿಯನ್ನು ಕೊಡೋದ್ರ ಮುಖಾಂತರ ಮುಗಿಯೋದಿಲ್ಲ. ಈ ಕೆಲಸ ತಿಂಗಳುಗಟ್ಟಲೆ, ವರ್ಷಗಟ್ಟಲೆ ದಲಿತರ ಮಧ್ಯದಲ್ಲಿ ಚರ್ಚೆ ಆಗಬೇಕು, ಜಾಗೃತಿ ಆಗಬೇಕು. ಒಂದು ಕ್ರಾಂತಿ ಬದಲಾವಣೆಗೆ ಅದೇ ಕಾರಣ ಆಗುತ್ತೆ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ತಾವೆಲ್ಲ ಬಂದಿದ್ದೀರಿ, ಒಂದು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಘಟನೆ ನಡೆದಿದೆ. ಏನು ಅಂತ ಹೇಳಿದ್ರೆ, ಉತ್ತರಾಖಂಡದಲ್ಲಿ ಮಲ್ಲಿಕಾರ್ಜುನವರು ಸಾರ್ವಜನಿಕ ಸಭೆಯಲ್ಲಿ ಭಾಷಣ ಮಾಡುವ ಸಂದರ್ಭದಲ್ಲಿ ಉತ್ತರಾಖಂಡ
ಸಾಲ್ದಾನಿಯಾ ರಾಮಲೀಲಾ ಮೈದಾನದಲ್ಲಿ ದಿನಾಂಕ 8/8/2026 ಸಾರ್ವಜನಿಕ ಸಭೆ ಭಾಷಣ ಮಾಡಿ ಆ ಸರ್ಕಾರಗಳನ್ನ ಕೇಂದ್ರ ಮತ್ತು ಉತ್ತರಾಖಂಡ ಸರ್ಕಾರವನ್ನ ಕೆಲವು ನೀತಿ ವಿರುದ್ಧ ಎಚ್ಚರಿಕೆಗೊಳಿಸ್ತಕ್ಕಂಥ ಸಭೆ ಮಾಡಿದ್ರು. ಆ ಸಭೆ ನಂತರ 2 ದಿವಸದ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣ ಮಾಡಿದ ಸ್ಥಳವನ್ನ ಶುದ್ಧೀಕರಣ ಮಾಡುವ ಮುಖಾಂತರ ಮನುವಾದಿಗಳು ನಮ್ಮ ದಲಿತ ಒಬ್ಬ ನಾಯಕನಿಗೆ ಮತ್ತು ಈ ದೇಶದ ಎಲ್ಲ ದಲಿತ ಶೋಷಿತ ವರ್ಗಕ್ಕೆ ಅವಮಾನ ಮಾಡಿರ್ತಕ್ಕಂಥದ್ದು ನಿಮ್ಗೆಲ್ಲರೂ ಗೊತ್ತಿದೆ. ಆದ್ರಿಂದ ಅಂತ ಒಂದು ವಿಷಯನ ಖಂಡಿಸಿ ಇವತ್ತೇ ನಾವು ಸಾಗರ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಇಂದ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯನ್ನು ಜನಾಂಗದಿಂದ ಸ್ವಂತ ಶಕ್ತಿ ಶ್ರಮದಿಂದ ಅವರು ಇವತ್ತು ರಾಷ್ಟ್ರೀಯ ನಾಯಕರಾಗಿ ಬೆಳೆದಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವಮಾನ ಮಾಡಿರ್ತಕ್ಕಂಥ ಘಟನೆ ಇದೆಯಲ್ಲ, ನಾಗರಿಕ ಸಮಾಜ ತಲೆ ತಗ್ಗಿಸುವಂಥದ್ದು. ನಾವೇನಿವತ್ತು ವಿಶ್ವಗುರು ಅಂತ ಹೇಳ್ತೀವಲ್ಲ, ಇದೇ ವಿಶ್ವಗುರು ಹೇಳಿರ್ತಕ್ಕಂಥದ್ದು ತನ್ನ ಅನುಯಾಯಿಗಳಿಗೆ, ಒಬ್ಬ ರಾಷ್ಟ್ರೀಯ ನಾಯಕನಿಗೆ ಅವಮಾನ ಮಾಡ್ತಕ್ಕಂಥ ಮನಸ್ಥಿತಿ ಇದೆಯಲ್ಲ ಇವತ್ತು, ಅದು ನಿಜವಾಗ್ಲೂ ನಾವು ಇವತ್ತು ಏನು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆಯಾ ಅಥವಾ ಸಂವಿಧಾನವನ್ನು ನಾವು ಸಂವಿಧಾನಬದ್ಧವಾಗಿ ಆಡಳಿತ ನಡೆದಿದೀವ ಅಂತಕ್ಕಂಥದ್ದು ಪ್ರಶ್ನಾರ್ಥಕವಾಗಿದೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಾಡಿರ್ತಕ್ಕಂಥ ಅವಮಾನ ಅಲ್ಲ, ಇದು ಇಡೀ ದೇಶದ ದಲಿತ ಜನಾಂಗಕ್ಕೆ, ಹಿಂದುಳಿದ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ ಮಾಡಿರ್ತಕ್ಕಂಥ ಆತ್ಮಗೌರವದ ಧಕ್ಕೆ ಅಂತ ನಾವು ಹೇಳಬೇಕಾಗುತ್ತೆ. ಸಂವಿಧಾನ ಏನು ಹೇಳುತ್ತೆ? ಈ ದೇಶದಲ್ಲಿ ಬದುಕ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕ ಕೂಡ ಗೌರವಯುತವಾಗಿ ಬದುಕ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಸಂವಿಧಾನವೇ ಗೊತ್ತಿಲ್ಲ ಇದಕ್ಕೆ. ಎಲ್ಲ ಅಂಗಸಂಸ್ಥೆಗಳನ್ನ ತನ್ನ ವಶದಲ್ಲಿ ಇಟ್ಕೊಂಡು ಇವತ್ತು ಸರ್ವಾಧಿಕಾರತ್ವವನ್ನು ನಡೆಸ್ತಕ್ಕಂಥ ಕೇಂದ್ರ ಸರ್ಕಾರವನ್ನ ನಾವು ಇವತ್ತು ಏನ್ ಮಾಡ್ಬೇಕು? ಧಿಕ್ಕರಿಸಬೇಕಾಗಿದೆ. ಜನ ಇವತ್ತು ಜಾಗೃತರಾಗಬೇಕಾಗಿದೆ. ಒಂದು ಘಟನೆಗಳಲ್ಲ ರೀ ಇದು. ಇವತ್ತು ಸ್ವತಂತ್ರ ಬಂದು ಇಷ್ಟು ವರ್ಷ ಆತ್ಮಸಾಕ್ಷಿಯ ಮೇಲೆ, ಸಂವಿಧಾನದ ಮೇಲೆ, ನಮ್ಮ ನಾಯಕರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಘನತೆಯ ಮೇಲೆ ಆದಂತಹ ದಾಳಿಯ ವಿರುದ್ಧ ಧ್ವನಿಯನ್ನು ಎತ್ತೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಇವತ್ತು ಸೇರಿದ್ದೀವಿ. ಆಗಸ್ಟ್ 8ರಂದು ಉತ್ತರಾಖಂಡದ ಹಾಲ್ದಾನಿಯ ರಾಮಲೀಲಾ ಮೈದಾನದಲ್ಲಿ ನಮ್ಮ AICCಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಅಲ್ಲಿ ನೆರೆದಿರುವಂತಹ ಕೋಟ್ಯಾಂತರ ಜನರನ್ನು ಉದ್ದೇಶಿಸಿ ಸಂವಿಧಾನದ ರಕ್ಷಣೆಯ ಬಗ್ಗೆ, ಜನರ ಸಮಸ್ಯೆಯ ಬಗ್ಗೆ ಮಾತನಾಡ್ತಾರೆ. ಅಲ್ಲಿ ಯಾವುದೇ ಜಾತಿಯ ಧರ್ಮದ ಬಗ್ಗೆ ಮಾತನಾಡೋದಿಲ್ಲ. ಅವರು ಕೇವಲ ಜನರ ಒಂದು ಹಕ್ಕುಗಳ ರಕ್ಷಣೆಯ ಬಗ್ಗೆ ಮಾತನಾಡ್ತಾರೆ. ಆ ಮಾತನಾಡಿದ ಅವರ ಭಾಷಣ ಮುಗಿದ ನಂತರ ಏನಾಯಿತು, ಅಲ್ಲಿದ್ದಂತಹ ಶ್ರೀರಾಮ ಸೇನಾ ಧರ್ಮಾರ್ಥ ಸೇವಾ ನ್ಯಾಸ ಅನ್ನುವಂತಹ RSS ಸಂಘಟನೆಯವರು ಅವರ ಭಾಷಣ ಮುಗಿದ ನಂತರ ಅವರು ಏನು ಅಲ್ಲಿ ಆ ವೇದಿಕೆಯನ್ನು ಅಶುದ್ಧ ಆಯಿತು ಅಂತೇಳಿ ಶುದ್ಧೀಕರಣವನ್ನು ಮಾಡ್ತಾರೆ, ಯಜ್ಞವನ್ನು ಮಾಡ್ತಾರೆ ಅವತ್ತು. ಅಂದರೆ ನಾವು ಇವತ್ತು ನಾಗರಿಕ ಸಮಾಜದಲ್ಲಿರಬೇಕಾದಂಥ ನಾವು ಯೋಚನೆ ಮಾಡಬೇಕು. ಒಬ್ಬ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು, ಒಬ್ಬ ತಾಲೂಕು ವೀರಶೈವ ಯುವ ವೇದಿಕೆ ಸ್ಥಾಪನೆಯಾಗಿ ಈಗಾಗಲೇ 25 ವರ್ಷ ಪೂರ್ಣಗೊಳಿಸಿದೆ. ಆ 25 ವರ್ಷದಲ್ಲಿ ತಾಲೂಕು ವೀರಶೈವ ಯುವ ವೇದಿಕೆ ತನ್ನದೇ ಆದ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಹಾಗೂ ಇನ್ನಿತರ ಕಾರ್ಯಕ್ರಮಗಳನ್ನು ಈ ತಾಲೂಕಿನಾದ್ಯಂತ ಮಾಡ್ತಾ ಭಾಳಷ್ಟು ಕಾರ್ಯಕ್ರಮಗಳನ್ನು ಮಾಡಿ ತಾಲೂಕು ರಾಜ್ಯಾದ್ಯಂತ ಹೆಸರು ಮಾಡಿರ್ತಕ್ಕಂಥ ಸಂಸ್ಥೆ. ಆ ಸಂಸ್ಥೆಯ ಈ ವರ್ಷದ 18ನೇ ವರ್ಷದ ಸಾಮೂಹಿಕ ರುದ್ರಾಭಿಷೇಕ ಹಾಗೂ ಧರ್ಮಸಭೆ ಇದೇ ತಿಂಗಳ 24/8/2026 ಸೋಮವಾರ ದಿನ ನಡೀತಾ ಇದೆ. ಈ ಸ್ಥಳ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಡೀತಾ ಇದೆ ಈ ತಿಂಗಳು. ಆ ಕಾರ್ಯಕ್ರಮದಲ್ಲಿ ಏನು ನಮ್ಮ ಶಟಸ್ಥಲ ಬ್ರಹ್ಮ ಶ್ರೀ ಪಶುಪತಿ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಕೋಣಂದೂರು ಬೃಹನ್ಮಠ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಇಷ್ಟಲಿಂಗ ಪೂಜೆ ಬೆಳಗಿನ 8:30ಯಿಂದ 11 ಗಂಟೆ ತನಕ ನಡೀತದೆ. ಆ ನಂತರದಲ್ಲಿ 11:30ಕ್ಕೆ ಸರಿಯಾಗಿ ಈ ಒಂದು ಕಾರ್ಯಕ್ರಮ ಇಷ್ಟಲಿಂಗ ಪೂಜೆ ನಡೆದ ನಂತರದಲ್ಲಿ ಧರ್ಮಸಭೆ ಕಾರ್ಯಕ್ರಮ ಇರ್ತದೆ. ಆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಆನಂದಪುರದ ಶ್ರೀ ಜಗದ್ಗುರು ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು,
ಬೆಕ್ಕಿನ ಕಲ್ಮಠ ಇವರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ಕೊಳ್ತಾರೆ. ಆ ಕಾರ್ಯಕ್ರಮದಲ್ಲಿ ಚಟಸ್ಥಲ ಬ್ರಹ್ಮ ಪಶುಪತಿ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು, ಕೋಣಂದೂರು ಬೃಹನ್ ಮಠ ಹಾಗೂ ಚಟಸ್ಥಲ ಬ್ರಹ್ಮ ಗುರುನೀಲಕಂಠ ಶಿವಾಚಾರ್ಯ ಮಹಾಸ್ವಾಮಿಗಳು ಭೃಂಗೇಶ್ವರ ಮಠ ಬಳಸ್ಕೊಂಡು ಇವರು ಸಹ ಆ ಕಾರ್ಯಕ್ರಮದ ದಿವ್ಯ ನೇತೃತ್ವವನ್ನು ವಹಿಸ್ತಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅನಿಲ್ ಬರ್ದಳ್ಳಿಯವರು ವಹಿಸ್ತಾರೆ. ಹಾಗೂ ಈ ಸಮಾಜದ ಎಲ್ಲ ವಿವಿಧ ಸ್ತರದ ಏನು ಸಂಘ ಸಂಸ್ಥೆ ಅಧ್ಯಕ್ಷಗಳು ಈ ಒಂದು ಕಾರ್ಯಕ್ರಮದ ವೇದಿಕೆ ಧರ್ಮಸಭೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸಮಾಜದ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಮಾಜಿ ಚುನಾಯಿತ ಪ್ರತಿನಿಧಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ ಕಾರ್ಯಕ್ರಮದ ವಿಶೇಷ ಏನಪ್ಪಾ ಅಂದರೆ, ಸಮಾಜದ ಪ್ರತಿಭಾವಂತ ಮಕ್ಕಳಿಗೆ ಆ ದಿನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ, ಹಾಗೆ ಏನು ಸಮಾಜದಲ್ಲಿ ವಯೋಸಹಜ 80 ವರ್ಷ ಮೇಲ್ಪಟ್ಟ ಎಲ್ಲ ಹಿರಿಯ ದಂಪತಿಗಳಾಗಿದ್ದ ಆ ದಿನ ಈ ಸಂಸ್ಥೆಯಿಂದ ಒಂದು ಗೌರವ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ, ಹಾಗೆ ಇನ್ನು ಭಾಳಷ್ಟು ಕಾರ್ಯಕ್ರಮ ಆ ದಿನ ಪರ್ಯಂತ ನಡೀತಕ್ಕಂಥ ಕಾರ್ಯಕ್ರಮ. ಹಾಗಾಗಿ ಆ ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ತನು ಮನ ಧನದಿಂದ ಸಹಕರಿಸಬೇಕು. ಈ ಕಾರ್ಯಕ್ರಮದ ಏನು ಒಂದು ಬಿತ್ತರವನ್ನು ಪತ್ರಕರ್ತರು ತಾವುಗಳು ಮಾಡಬೇಕು ಅಂತ ತಮ್ಮಲ್ಲಿ ಕೈ ಜೋಡಿಸಿದ ವಿನಂತಿಯನ್ನು ಮಾಡಿ, ಹಾಗೆ ಹೋದಷ್ಟ ಕಳೆದ ಬಾರಿ ನಮ್ಮದೊಂದು ಸಣ್ಣ ಗೊಂದಲ ಉಂಟಾಗಿ 2 ಕಾರ್ಯಕ್ರಮ ಆಗಿತ್ತು. ಹಾಗಾಗಿ ಈ ಸರಿ ನಾವೆಲ್ಲ ಯುವಕರು ಒಟ್ಟಾಗಿದ್ದೇವೆ. ಹಾಗಾಗಿ ಈ ಸರಿ ಒಂದೇ ಕಾರ್ಯಕ್ರಮ ನಡೀತದೆ. ಮುಂದೆ ಒಟ್ಟಾಗಿ ಯುವ ಸಮೂಹ ಒಟ್ಟಾಗಿ ಹೋಗ್ತದೆ. ಹಿರಿಯರ ಮಾರ್ಗದರ್ಶನ, ಗುರುಗಳ ಆಶೀರ್ವಾದದಿಂದ ಒಳ್ಳೆ ಕಾರ್ಯಕ್ರಮಗಳು ಈ ಸಮಾಜಕ್ಕೆ ಕೊಡುವ ನಿಟ್ಟಿನಲ್ಲಿ ಎಲ್ಲರೂ ಹಗಲಿರುಳು ಸಹಕಾರ ಮಾಡ್ತಾ ಇದ್ದಾರೆ. ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಪತ್ರಕರ್ತರಿಗೆ, ಆಗಮಿಸಿದ ಎಲ್ಲ ಯುವ ವೇದಿಕೆ ಅಂದರೆ, ಒಂದು ಬೆಳೀತಾ ಇರೋ ಸಂಸ್ಥೆಯಲ್ಲಿ ಈ ಅಧಿಕಾರಕ್ಕಾಗಿ ಸ್ವಲ್ಪ ಮೇಲು ನಾನಾಗಬೇಕು ಅನ್ನೋ ಇರ್ತಕ್ಕಂಥದ್ದು ಎಲ್ಲ ಸಂಸ್ಥೆಗಳಲ್ಲೂ ಒಂದು ಹೆಸರು ಇರ್ತಕ್ಕಂಥ ಸಂಸ್ಥೆಗಳಲ್ಲಿ ಸಹಜ. ಹಾಗಾಗಿ ಸ್ವಲ್ಪ ಗೊಂದಲ ಉಂಟಾಗಿತ್ತು ಅದು ಸರಿ. ಅದು ನಾವೇ ಯುವಕರೆಲ್ಲ ಕೂತ್ಕೊಂಡು ಸರಿ ಮಾಡ್ಕೊಂಡು ಸಣ್ಣ ಸಮಾಜ, ಹಾಗಾಗಿ ಒಟ್ಟಾಗಿ ಹೋಗ್ಬೇಕು ಅಂತ ಹೇಳಿ ಒಂದು ಸಂದೇಶವನ್ನು ಕೊಟ್ಟು ಈಗ ಒಂದಾಗಿದ್ದೇವೆ. ಈಗೇನು 2 ಆದಂಥವ್ರು ಎಲ್ಲ ಒಂದೇ ವೇದಿಕೆಯಲ್ಲಿದ್ದೇವೆ. ಹಾಗಾಗಿ ಒಳ್ಳೆ ಕಾರ್ಯಕ್ರಮವನ್ನು ದಿನಾಂಕ 24/8/2026 ಸೋಮವಾರ ಈ ಕಾರ್ಯಕ್ರಮ ಇರ್ತದೆ. ಹಾಗೆ 25 ವರ್ಷ ಈ ಸಂಸ್ಥೆಗೆ ತುಂಬಿದೆ. ಅದು ಒಂದು ಅದ್ದೂರಿ ಕಾರ್ಯಕ್ರಮವನ್ನು ನವೆಂಬರ್-ಡಿಸೆಂಬರ್ನಲ್ಲಿ ಮಾಡಲಿಕ್ಕಿದೆ, 20 ಬೆಳ್ಳಿ ಹಬ್ಬವನ್ನು. ಈಗ ನಿಮ್ಮ ಅಧಿಕಾರ ಆದಮೇಲೆ ಬಿಟ್ಕೊಡ್ತೀರಾ ಮತ್ತೆ ಖ್ಯಾತೆ ತೆಗಿಲ್ಲ? ಇಲ್ಲ ಬಿಟ್ಕೊಡ್ತೀವಿ. ಆಗಿದೆ, ಮಾತುಕತೆ ಆಗಿದೆ. ಅಧಿಕಾರ ನಮ್ದು ಮುಗಿದ ಮೇಲೆ 2 ವರ್ಷದ ಅವಧಿ ಇರುತ್ತೆ ಒಬ್ಬರಿಗೆ. ಆದಮೇಲೆ ಮುಂದಿನ ಅವಧಿಗೆ ಸಚಿನ್ ಅವ್ರು ಮಾಡಬೇಕು ಅಂತ ಈಗಾಗಲೇ ಒಂದು ಕೂತಂತ ಇದರಲ್ಲಿ ಮಾತುಕತೆ ಆಗಿದೆ. ಹಾಗಾಗಿ ಮುಂದಿನ ಅವಧಿಗೆ ಅವರು ಅಧ್ಯಕ್ಷರಾಗಿ ಇರ್ತಾರೆ. ಜನರಲ್ ಬಾಡಿ ಆದಮೇಲೆ ಅವರಿಗೆ ಅಧಿಕಾರ ಹಸ್ತಾಂತರವನ್ನು ಮಾಡ್ತೇವೆ.